ಏನ್ರೋ ಮೇಡಮ್ ಸಾರಿ ವೈಟ್ ಬ್ಯಾಲೆನ್ಸ್ ಆಗಿಲ್ಲ ಮೇಡಮ್. ಯಾಕ್ರೋ ನೀವ್ ಹಿಂಗೆ? ಈ ಬಿಳಿ ಕೂದಲು ಯಾಕೆ ಬಂದಿದೆ? ವಯಸ್ಸಾಗ್ಬಿಟ್ಟಿದೆ. ವಯಸ್ಸಾದ್ಮೇಲೂ ಲೇ ಥರ್ಮಾಕೋಲ್ ತಗೋಬರ. ಲೇ ಅಗ್ಲ ಇರೋ ಥರ್ಮಾಕೋಲ್ ತಗೋಬಂದ್ರೆ ಉದ್ದುದ್ದ ಇರೋದ್ ತಂದಿದೀಯಲ್ಲ. ಸರ್ ಇದು ನಾನು ಸರ್ ಆಶಾ ಭಟ್. ಆಶಾ ಭಟ್ಟು ಥರ್ಮಾಕೋಲ್ ಕಲರ್ಗೆ ಕಾಂಪಿಟೇಷನ್ ಕೊಡ್ತಾ ಇದೆಯಲ್ಲಮ್ಮ. ಸರ್ ನೋ ಸರ್. ಆಶಾ ಭಟ್ಟು ಆದ್ರೂ ಒಂದು ಸ್ಮಾಲ್ ಡೌಟ್, ನೀನು ಕೋಲ್ಗೇಟ್ ನ ಬಾಯಿಗೆ ಹಾಕತಿಯಲ್ಲ ಮೈಗೆ ಹಾಕತಿಯಾ? ಸರ್ ನೋ ಸರ್. ಸರ್ ಆಕ್ಚುಲಿ ಈ ಕೈ ಸ್ಯಾನಿಟೈಸರ್ ಹಾಕ ಉಚ್ಕೊಂಡ್ ಕೂತ್ಕೊಂಡ್ಬಿಡಮ್ಮ. ಸರ್ ಇಲ್ಲ ಸರ್ ನಾನು ಡೈಲಾಗ್ ಹೇಳಕ್ ಬಂದೆ. ಡೈಲಾಗ ಅದು ಅನುಶ್ರೀ ಅವ್ರು ಆಮೇಲೆ ತಗೋತಾರೆ, ನೀವಾಗ ಕೂತಿರಮ್ಮ. ಆಶಾ ಮೇಡಮ್ ಅನುಶ್ರೀ ಮೇಡಮ್ ಸ್ಟೆಪ್ಸ್ ಇಂದ ಎಂಟ್ರಿ ತಗೊಬಿಡಿ. ಏ ಹೈಟ್ ಫೋಬಿಯಾ ಇದೆ ಕಣೋ, ಪ್ಲೀಸ್ ಆಗಲ್ಲ ವಿಘ್ನೇಶ್. ಆಯ್ತು ಮೇಡಮ್ ಸೈಡ್ ಇಂದಾನೆ ತಗೊಳ್ಳಿ ಮೇಡಮ್. ಓಕೆ ಸೈಡ್ ಇಂದ. ನಾನು ಜಾಸ್ತಿ ದೂರ ಹೋಗಲ್ಲ, ಇಲ್ಲಿಂದಾನೇ ಬರ್ರಿ. ಆಯ್ತು ಓಕೆ ಚಪ್ಪಾಳೆ. ನಮಸ್ತೆ ಕರ್ನಾಟಕ. ಮುಸ್ಸಂಜೆ ಮಂಜಲ್ಲಿ ಹಕ್ಕಿಗಳ ಹಿಂಡು, ಬಿಸಿ ಬ್ಯಾಂಗ್ಳೂರಲ್ಲಿ ಬರೀ ಗಾಡಿಗಳದೇ ಸೌಂಡು, ಯಾರಿಗೆ ಕಾಲ್ ಮಾಡಿದ್ರು ಬರೀ ಕೋವಿಡ್ ದೇ ಬ್ಯಾಂಡು. 30 ವರ್ಷ ಆದ್ರೂ ಮುಗಿದೇ ಇರೋ ನಮ್ಮ ಸರಿಗಮಪ ಸೀಸನ್ 17, ದ ಸೀಸನ್ ನೆವರ್ ಎಂಡ್. ಬರೀ ನಮ್ಮ ಕಂಟೆಸ್ಟೆಂಟ್ಗೆ ಜೋರದ ಚಪ್ಪಾಳೆ. ನಮ್ಮ ಶೋನ ಬ್ಯಾಕ್ ಬೋನ್ ಆಗಿರುವಂತಹ ನಮ್ಮ ಮ್ಯೂಸಿಷಿಯನ್ಸ್ಗೆ, ಜಡ್ಜಸ್ ಗಿಂತ ಜಾಸ್ತಿ ಟಿವಿಲಿ ಕಾಣಿಸ್ಕೊಳ್ಳುವಂತಹ ನಮ್ಮ ಜೂರಿ ಪ್ಯಾನಲ್ಗೂ ಕೂಡ ವೆಲ್ಕಮ್ ಟು ದಿ ಶೋ. ಈಗ ನಮ್ಮ ಸಂಗೀತ ದಿಗ್ಗಜರನ್ನ ವೆಲ್ಕಮ್ ಮಾಡುವಂತಹ ಸಮಯ. ಎಲ್ಲಿ ಹೋಗ್ತಿದ್ದೀರಾ? ಇಲ್ಲಿ ಕೂತ್ಕೊಳ್ಳಿ. ಇಲ್ಲಿ ಯಾಕೆ ಸರ್? ಕೂತ್ಕೊಳ್ಳಿ, ಇಲ್ಲಿ ಕೂತ್ಕೊಳ್ಳಿ. ಯಾರು ನೀವು? ಸರ್ ಅನುಶ್ರೀ ಸರ್, ಸರಿಗಮಪ ಆಂಕರ್ ಸರ್. ಏನ್ ಸರ್ ನೀವು ವಯಸ್ಸಾದ್ಮೇಲೆ ತುಂಬಾ ಮರು ಬಂದ್ಬಿಟ್ಟಿದ್ಯಪ್ಪ ನಿಮ್ಗೆ. ಓ ಪಾಪ ಹುಡುಗಿ. ಅಣ್ಣ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವ್ಯಾರು? ನಾನು ಅರ್ಜುನ್ ಜನ್ಯ. ನಾನ್ ಸಾರ್ VP, ಇವರು ಅರ್ಜುನ್ ಜನ್ಯ, ನೀವು ರಾಜೇಶ್ ಕೃಷ್ಣನ್, ಇವ್ರು ಅನುಶ್ರೀ, ಇದು ಸಾರೆಗಮಪ ಸೆಟ್ಟು ಸಾರ್. ಶುರು ಮಾಡಮ್ಮ, ಸ್ವಲ್ಪ ಮರವು. ಅನುಶ್ರೀ ಅಮ್ಮ, ಅದೇನ್ ತಾಯಿ ಬ್ಯಾಡ್ಜು? ಸರ್ ಇಷ್ಟು ವರ್ಷ ಆದ್ರೂ ಈ ಸೀಸನ್ 17 ಮುಗಿಲಿಲ್ಲ, ಅದಕ್ಕೆ ಝೀಗೆ ಎಂಪ್ಲಾಯ್ ಮಾಡ್ಬಿಟ್ಟಿದ್ದಾರೆ. VP ಸರ್ ನಂಗೊಂದು ಡೌಟ್. ಏನಮ್ಮ? ಯಾವಾಗ್ಲೂ ಕ್ಲೀನ್ ಶೇವ್ ಆಗಿ ಬರ್ತಿದ್ದೀರಿ ಶೋಗೆ, ಯಾಕೆ ಇವತ್ತು ಹಿಂಗೆಲ್ಲ ಗಡ್ಡ ಬಿಟ್ಕೊಂಡ್ಬಿಟ್ಟಿದ್ದೀರಾ? ಎಲ್ಲಾ ಭಾಷೆಯಲ್ಲಿ ಬರೋ ಸಾರೆಗಮಪಗೆ ನಾನೇ ಜಡ್ಜು ತಾಯಿ, ಶೇವಿಂಗ್ ಮಾಡ್ಕೊಳಕ್ಕೂ ಟೈಮ್ ಇಲ್ಲ. ಸೂಪರ್ ಅಲ್ಲ? ಓಕೆ ತಗೊಳ್ಳಿ ವಿಘ್ನೇಶ್, ತಗೊಳ್ಳ. ಓಕೆ ಮೇಡಮ್. ಈಗ ನಮ್ಮ ಜಡ್ಜ್ಗಳನ್ನ ವೆಲ್ಕಮ್ ಮಾಡುವಂತಹ ಸಮಯ. ಇವರು ಪ್ರಾಸ ಬರೆದ್ರೆ ಪಾಯಸ ಇದ್ದಂಗಿರತ್ತೆ. ಕುಡುಕರು ಇವರ ಮನಸ್ಸನ್ನ ಕದ್ದ ಚೋರರು. ಇವರೊಂಥರ ವಿಮಾನದಲ್ಲೇ ಸಂಚಾರ ಮಾಡೋ ಗಂಧರ್ವರು. ಕಾಂಚನ ಕಂಠದ ಗಾಯಕ, ಎನರ್ಜಿ ಬೂಸ್ಟರ್, ಕವಿತೆ ಮಾಸ್ಟರ್ ನಮ್ಮ VP ಸರ್ಗೆ ಸ್ವಾಗತ ಸುಸ್ವಾಗತ. ಮದುವೆ ಆಗಕ್ಕೆ ಬೇಕು ಒಳ್ಳೆ ಗಂಡು, ಉಡಿಬೇಕಾರೆ ಬೇಕು 2 ಮೂಳೆ ತುಂಡು. ಹೇಳಮ್ಮ ಯಾವಾಗ ಆಗತ್ತೆ ಸಾರೆಗಮಪ ಸೀಸನ್ 17 ಎಂಡು? ಓಕೆನಾ ಸರ್, ಶುರು ಮಾಡ್ಲಾ? ಆಯ್ತಮ್ಮ. ಈಗ ಮುಂದಿನ ಜಡ್ಜ್ ನ ವೆಲ್ಕಮ್ ಮಾಡುವಂತಹ ಸಮಯ. ಇವರು ಚುಟು ಚುಟು ಅಂತ ಚಮಕಾಯಿಸು ಚಿತ್ತ ಚೋರ. ಪಾಪ ರಿಯಾಲಿಟಿ ಶೋಲಿ ಸಂಬಳ ಸಾಲ್ತಾ ಇಲ್ಲ ಅಂತ ಈಗ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡೋಕೆ ಹೋಗಿರುವಂತಹ ಮೀರಾ. ಇಷ್ಟು ವಯಸ್ಸಾದ್ರೂ ಇನ್ನು ನನಗೆ ಕಾಳ್ ಹಾಕ್ತಾ ಇರುವಂತಹ ಮ್ಯೂಸಿಕ್ ನ ಮಾಂತ್ರಿಕ, ನಮ್ಮ ಮ್ಯೂಸಿಕ್ ನ ಪೈಲ್ವಾನ್, ಕರ್ನಾಟಕದ ಎಲ್ಲ ಹೆಣ್ಣು ಮಕ್ಕಳ ಸಾರಿ ವಯಸ್ಸಾಗಿರುವಂತಹ ಎಲ್ಲ ಆಂಟಿಗಳ ಅಣ್ಣಯ್ಯ, ನನ್ನ ಪಾಲಿನ ಡಾರ್ಲಿಂಗ್ ಅರ್ಜುನ್ ಜನ್ಯಾಜಿಗೆ ವೆಲ್ಕಮ್ ಟು ದಿ ಶೋ. ಸರ್ ಜನ್ಯಾಜಿ ಏನ್ ಮಾಡ್ತಿದ್ದೀರಾ ನೀವು? ಅದು ಕ್ಯಾಮೆರಾದಲ್ಲಿ
ಹಲ್ಲು ಶೈನಿಂಗ್ ಬರ್ಲಿ ಅಂತ ಹಲ್ಲುತ್ತಿದ್ದೀನಿ. ಲಾಸ್ಟ್ ಟೈಮ್ ಸೀರಿಯಲ್ ಆಡಿಷನ್ ಹೋಗೋಗ್ಲು ಹಲ್ಲುಚ್ಕೊಂಡು ಹೋಗಿದ್ದೆ, ಸೆಲೆಕ್ಟ್ ಆಗಿದ್ದೆ. ಹೆಂಗೆ ನಾವು ಸೂಪರ್ ಸಾರ್, ಬೆಟರ್ ಅಲ್ವಾ ಇದು? ನಾನು ತಗೊಳ್ಳ? ತಗೊಳ್ಳಿ ಸರ್, ನಾನು ಎತ್ತು ಕೊಡ್ತೀನಿ. ಸೂಪರ್ ಸರ್, ಸೂಪರ್. ಈಗ ಬರ್ತಾ ಇದ್ದಾರೆ ಹಾಡೋದಕ್ಕೆ ಮದುವೆ ಅಂದ್ರೆ ಭಯ ಪಟ್ಕೊಳ್ಳು ನಮ್ಮ ಉಡುಪಿಯ ಬೆಡಗಿ ಶಾರದಿ ಪಾಟೀಲ್. ಹಲೋ ಮೇಡಮ್ ಜಿ, ಆರ್ ಕೆ ಸರ್ ವೆಲ್ಕಮ್ ಮಾಡಲ್ವಾ? ಸಾರಿ ಸರ್ ವೆಲ್ಕಮ್ ಟು ದ ಶೋ ಸರ್, ವೆಲ್ಕಮ್. ಅಯ್ಯೋ ರೆಡಿ ಸರ್, ನೀವ್ ಮಾಡಮ್ಮ ಮಾಡಮ್ಮ ಮಾಡಮ್ಮ. ಮೇಡಮ್ ನೀವು ಹೌದು sir. ಕಂಟಿನ್ಯೂ ಮಾಡಿ ಮೇಡಮ್, ನಾನು ಕ್ಲೋಸ್ ಅಪ್ ತಗೋತೀನಿ. ಓಕೆ ಸರ್. ಬಿಡಿ ಸರ್, ಬಿಡಿ ಸರ್. ಇವರು ಪಕ್ಕ ಪಕ್ಕ ಅಂತ ನಕ್ರೆ ಬೇಡ, ಚಕ ಚಕ ಅಂತ ನಡೆದ್ರೆ ಚಂಪಾಕಲಿ. ಇವರು ಅಂದ್ರೆ ಶಾವಿಗೆ, ತಟ್ಟಿದ್ರೆ ಅದೇ ಹೋಳಿಗೆ. ಸೊ ಲೆಟ್ಸ್ ವೆಲ್ಕಮ್ ಸಪ್ತ ಸ್ವರಗಳ ಸ್ವಂತ ಮಗ ಮೆಲೋಡಿ ಕಿಂಗ್, ನನ್ನ ಗುರುಗಳು ರಾಜೇಶ್ ಕೃಷ್ಣನ್ ಸರ್ಗೆ ವೆಲ್ಕಮ್ ಟು ದಿ ಶೋ. ಅವ್ರ ಸ್ವಂತ ಮಗ ಆದ್ರೆ ನಾವೇನ್ ದತ್ತು ಮಕ್ಕಳ? ಇರ್ಬೋದು ಸರ್. ಅವ್ರು ಟಾಕ್ ಬೇಕಲ್ಲಿ ಏನ್ ಕೊಡ್ತಾರ ನೋಡಿದ್ನಿ. ಲೇ ಲೋಕಿ ಸಾಗರ್, ಸುಮ್ನೆ ನನ್ನನ್ನು ಯಾಕೆ ತಗ್ಲಾಕ್ಸ್ತೀರಾ? ನೀನ್ ಮುಂದುವರ್ಸಮ್ಮ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅನುಶ್ರೀಯಮ್ಮ, ನನಗೊಂದು ಡೌಟ್ ತಾಯಿ. ಸರ್. ನಾವು ಸರೆಗಮಪ ಸೆಟಲ್ ಕೂತಿದೀವಿ, ಜೂರಿಗಳೇನಮ್ಮ ಕಾಮಿಡಿ ಕಿಲಾಡಿ ಸೆಟ್ ಹೋಗ್ಬಿಟ್ಟವ್ರೆ. ಸರ್ ಅದು ಮಹಾಸಂಗಮ ಅಲ್ವಾ ಸರ್, ಒಂದ್ ಸೆಟ್ ಆದ್ರೆ ಚಿಕ್ಕದಾಗತ್ತೆ, ಸೊ ಎಲಾಬ್ರೇಟ್ ಮಾಡ್ಬಿಟ್ಟಿದ್ದಾರೆ. ಆಯ್ತಮ್ಮ. ಈಗ ಮೊದಲನೇ ಸ್ಪರ್ಧಿ ಹಾಡೋದಕ್ಕೆ ಬರ್ತಾ ಇದ್ದಾರೆ. ಮದುವೆ ಅಂದ್ರೆ ಭಯ ಪಟ್ಕೊಳ್ಳುವಂತಹ ನಮ್ಮ ಉಡುಪಿಯ ಬೆಡಗಿ ಶಾರದಿ ಪಾಟೀಲ್ ಹಾಗೂ ಅಶ್ವಿನ್. ಬಲಿ ಚಪ್ಪಾಳೆ. ಈ ಶಾರದಿ ಅದೆಂತ ಮದುವೆ ಫಿಕ್ಸ್ ಆಯ್ತಾ? ಎಂತಕ ಮಾತಾಡುದ್ ನೀನು? ನಾನ್ ಸೀಸನ್ 17 ಮುಗಿದ್ಮೇಲೆ ಮದ್ವೆ ಆಗೋದು. ಅಷ್ಟೆಲ್ಲ ನಿಮ್ಗೆ ಇನ್ನೊಂದು ವಿಷಯ ಗೊತ್ತುಂಟಾ? ಏನು? ನಾನ್ ಮದ್ವೆ ಆಗೋ ಹುಡ್ಗನ ಹತ್ರ ಕೂದಲು ಉದ್ದಕ್ಕಿರ್ಬೇಕು, ಆಮೇಲೆ ಮೈಸೂರು ಬೆಂಗಳೂರು ರೌಂಡ್ ಆಗ್ಬೇಕು. ಡೂಪ್ಲಿಕೇಟ್ ಕರೆಕ್ಟ್ ಅಲ್ವೇನೆ? ಶಾರದಿ, ನೀನ್ ಸೀಸನ್ 17 ಬಂದಾಗ ನಿಂಗೆ ಎಷ್ಟು ವರ್ಷ ಆಗಿತ್ತು? 17. ಈಗ ಎಷ್ಟು? 47. ನಾಳೆಗ್ಲೂ ಈ ಜನ್ಮದಲ್ಲಿ ಸೀಸನ್ 17 ಮುಗಿಯಲ್ಲ, ನಂದು ನಿಂದು ಮದ್ವೆನೂ ಆಗಲ್ಲ. ಅದಿರ್ಲಿ, ಏನ್ ಶಾರದಿ 3000 ಎಪಿಸೋಡ್ ಅಲ್ಲಿ ಮಾಡ್ದಿರೋ ಪರ್ಫಾರ್ಮೆನ್ಸ್ ನ ಇವತ್ ಮಾಡಿದ್ಯಲ್ಲ, ಏನಿದ್ರ ಸೀಕ್ರೆಟ್? ಅಕ್ಕ, ನಿಮ್ಗೊಂದು ವಿಷಯ ಗೊತ್ತುಂಟಾ? ಎಂತ? ನಾನು ಅವಾಗ್ಲೂ ತುಂಬಾ ಚೆನ್ನಾಗಿ ಮಾಡ್ತಿದ್ದೆ, ನನ್ ಪ್ರೊಮೋನ್ ಆಗ್ತಿರ್ಲಿಲ್ಲ ಅಕ್ಕ. ಅದಕ್ಕೆ ಇವತ್ತೊಂಚೂರು ಜಾಸ್ತಿ ಮಾಡಿದೆ ಪ್ರೊಮೋ ಆಗ್ಲಿ ಅಂತ. ಸೂಪರ್. ಇವತ್ ನೀನ್ ಡಾನ್ಸ್ ಮಾಡ್ತೀಯಲ್ಲ, ನಿನ್ ಫೇವ್ರೆಟ್ ಸ್ಟೆಪ್ ಯಾವ್ದು ಶಾರದಿ? ಫೇವ್ರೆಟ್ ಸ್ಟೆಪ್ ಇದು. ಅಂಡ್ ಅಶ್ವಿನ್, ಏನೋ ಹಿಂಗ ಮಜ್ಗೆ ಕಡಿತೀಯೋಲೋ, ಸೂಪರ್ ಕಣ. ಮತ್ ದಯವಿಟ್ಟು ಫ್ಯೂಚರ್ ಅಲ್ಲಿ ಹಿಂಗೆಲ್ಲ ಮಜ್ಗೆ ಕಡಿಯಕ್ ಹೋಗ್ಬೇಡ. ಥ್ಯಾಂಕ್ಸ್ ಅಕ್ಕ. ಕತ್ತಾಗ್ ಮಾಡು. ಆಕ್ಚುಲಿ ಅಕ್ಕ, ಫ್ರಾಂಕ್ ಆಗಿ ನಿಮ್ಗೊಂದು ವಿಷಯ ಹೇಳ್ಬೇಕು. ಏನು? ಇವತ್ತು ಇದು ಇಷ್ಟು ಚೆನ್ನಾಗಿ ಆಗ್ತಿರೋದಕ್ಕೆ ಕಾರಣ 3 days ಇಂದ ಹಗಲು ರಾತ್ರಿ ಹೇಗ್ ಕಡಿಯೋದು ಅಂತ ಪ್ರಾಕ್ಟೀಸ್ ಮಾಡಿದ್ವಿ. ಇದು ಕ್ರೆಡಿಟ್ ಎಲ್ಲ ಶರದಿಗೆ ಸೇರ್ಬೇಕು. ಇವಳು ಸಪೋರ್ಟ್ ಮಾಡ್ಲಿಲ್ಲ ಅಂದಿದ್ರೆ ನಾನು ಇವತ್ತು ಇಷ್ಟು ಚೆನ್ನಾಗಿ ಮಜ್ಜಿಗೆ ಕಡಿಯಕ್ಕೆ ಆಗ್ತಿರ್ಲಿಲ್ಲ.